ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 29. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 150ನೇ ಪುಟ. ಶೀರ್ಷಿಕೆ: ಕ್ರಿಸ್ತನು ಜಯಿಸಿದಂತೆಯೇ ನಾವು ಜಯಿಸಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಯೋಹಾನ 16ನೇ ಅಧ್ಯಾಯ 33ನೇ ವಚನ. ನಮಗೆ ಸೈತಾನನು ಎಂದಿಗೂ ಮಾಡದಿರುವಂತಹ ಬಲಿಷ್ಠವಾದ ಆಕ್ರಮಣಗಳನ್ನು ಅವನು ಕ್ರಿಸ್ತನಿಗೆ ಮಾಡಿದನು. ಗೆಲ್ಲುವುದು ಯೇಸು ಕ್ರಿಸ್ತನೋ ಇಲ್ಲವೇ ತಾನೋ ಎಂಬ ಪಂಥದ ಮನಸ್ಸು ಸೈತಾನನಲ್ಲಿ ಹೆಚ್ಚಾಗಿ ಇತ್ತು. ತನ್ನ ಅತ್ಯಂತ ಶಕ್ತಿಶಾಲಿ ಶೋಧನೆಗಳನ್ನು ಕ್ರಿಸ್ತನು ವಿರೋಧಿಸಿದರೆ ಮತ್ತು ಕ್ರಿಸ್ತನನ್ನು ಪಾಪಕ್ಕೆ ತಳ್ಳುವಲ್ಲಿ ತಾನು ಯಶಸ್ಸನ್ನು ಕಾಣದಿದ್ದರೆ ತಾನು ತನ್ನ ಅಧಿಕಾರ ಬಲವನ್ನು ಕಳೆದುಕೊಂಡು ಅಂತ್ಯದಲ್ಲಿ ನಿತ್ಯ ನಾಶನದ ಶಿಕ್ಷೆಗೆ ಒಳಗಾಗಬೇಕು ಎಂಬುದನ್ನು ಸೈತಾನನು ತಿಳಿದುಕೊಂಡಿದ್ದನು. ಆದುದರಿಂದ ತನ್ನ ಪ್ರಬಲವಾದ ಶಕ್ತಿಯನ್ನು ಉಪಯೋಗಿಸಿ ಕ್ರಿಸ್ತನು ತಪ್ಪಾದ ಕೆಲಸ ಮಾಡುವಂತೆ ಮಾಡಿ ತಾನು ಪ್ರಯೋಜನವನ್ನು ಪಡೆಯಬೇಕು ಎಂದು ಪ್ರಯತ್ನಿಸಿದನು. ನಮ್ಮ ರಕ್ಷಕನು ಒಳಗಾದ ತೀವ್ರವಾದ ಕ್ರೂರ ಶೋಧನೆಗಳಿಗೆ ನೀವು ಎಂದೂ ಒಳಗಾಗುವುದಿಲ್ಲ. ಸೈತಾನನು ಪ್ರತಿ ಕ್ಷಣವೂ ಕ್ರಿಸ್ತನ ಹಿಂದೆಯೇ ಇರುತ್ತಿದ್ದನು. ಶೋಧನೆಯ ಅರಣ್ಯದಲ್ಲಿ ಶತ್ರುವಿನೊಂದಿಗಿನ ಸಂಘರ್ಷದ ಮೂಲಕ ಮಾನವನಿಗೆ ಮಾದರಿಯನ್ನು ತೋರಿಸಿರುವಂತೆ ಮನುಷ್ಯನು ದೈವಿಕ ಬಲವನ್ನು ಹಿಡಿದು ದೃಢ ನಿಶ್ಚಯದಿಂದ ತಾಳ್ಮೆಯುಳ್ಳವನಾಗಿ ಕ್ರಿಸ್ತನ ಹಾಗೆ ಸೈತಾನನನ್ನು ಎದುರಿಸುತ್ತಾನೋ. ಮನುಷ್ಯನ ಸಮ್ಮತಿ ಇಲ್ಲದೆ ದೇವರು ಮನುಷ್ಯನನ್ನು ಸೈತಾನನ ವಂಚನೆ ಉರುಳುಗಳ ಬಲದಿಂದ ರಕ್ಷಿಸಲು ಸಾಧ್ಯವಿಲ್ಲ. ಮನುಷ್ಯನು ತನ್ನ ಬಲದೊಂದಿಗೆ ಕ್ರಿಸ್ತನ ದೈವ ಬಲದ ಸಹಾಯವನ್ನು ಪಡೆದುಕೊಂಡು ತನಗೊದಗುವ ಎಂತಹ ನಷ್ಟ ಕಷ್ಟದಲ್ಲೂ ಸೈತಾನನನ್ನು ಎದುರಿಸಿ ಜಯಿಸಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕ್ರಿಸ್ತನು ಜಯಿಸಿದಂತೆಯೇ ಮನುಷ್ಯನೂ ಜಯಿಸಬೇಕು. ನಂತರ ಸರ್ವಶಕ್ತನಾದ ಕ್ರಿಸ್ತನ ನಾಮಬಲದಿಂದ ಗಳಿಸಿರುವ ವಿಜಯದ ಮೂಲಕ ಆತನು ಕ್ರಿಸ್ತನೊಂದಿಗೆ ದೇವರ ಬಾಧ್ಯಸ್ಥನಾಗಬಹುದು. ಕ್ರಿಸ್ತನು ಮಾತ್ರ ಎಲ್ಲವನ್ನೂ ಜಯಿಸಿದರೆ ಮಾನವನು ದೇವರ ಬಾಧ್ಯಸ್ಥನಾಗಲು ಸಾಧ್ಯವಿಲ್ಲ. ಮನುಷ್ಯನು ತನ್ನ ಭಾಗದ ಶ್ರಮವನ್ನು ಮಾಡಲೇಬೇಕು. ಮನುಷ್ಯನು ತನ್ನ ಸ್ವಂತ ಲೆಕ್ಕದ ಜಯವನ್ನು ತನಗೆ ಕ್ರಿಸ್ತನು ಕೊಡುವ ಬಲ ಮತ್ತು ಕೃಪೆಯಿಂದ ಹೊಂದಿಕೊಳ್ಳಬೇಕು. ಜಯ ಗಳಿಸುವ ಕೆಲಸದಲ್ಲಿ ಮನುಷ್ಯನು ಕ್ರಿಸ್ತನೊಂದಿಗಿನ ಸಹ ಕೆಲಸಗಾರನಾಗಿರಬೇಕು. ನಂತರ ಆತನು ಕ್ರಿಸ್ತನ ಮಹಿಮೆಯಲ್ಲಿ ಪಾಲುಗಾರನಾಗಿರುತ್ತಾನೆ. ಮನುಷ್ಯನು ಹೇಗೆ ಜಯಗಳಿಸಬಹುದು ಎಂದು ತೋರಿಸಲು ಕ್ರಿಸ್ತನು ಜಯಗಳಿಸಿದನು. ದೇವರ ವಾಕ್ಯದೊಂದಿಗೆ ಮಾತ್ರ ಕ್ರಿಸ್ತನು ಸೈತಾನನ ಎಲ್ಲಾ ಶೋಧನೆಗಳನ್ನು ಸಂಧಿಸಿದನು. ದೇವರ ವಾಗ್ದಾನಗಳನ್ನು ಕ್ರಿಸ್ತನು ನಂಬುವುದರ ಮೂಲಕ ಆತನು ದೇವರ ಆಜ್ಞೆಗಳಿಗೆ ವಿಧೇಯನಾಗುವ ಬಲವನ್ನು ಹೊಂದಿದನು ಮತ್ತು ಶೋಧಕನು ಯಾವ ಪ್ರಯೋಜನವನ್ನೂ ಹೊಂದಲು ಸಾಧ್ಯವಾಗಲಿಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.